ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಗೊಳ್ಳಿ. ಮಾಧವ ಅವರೇ, ಹೇಗಿದೆ ಈಗ? ಇನ್ನು ತಲೆ ಸುತ್ತಾ ಇದೆಯಾ? ಇಲ್ಲ, ಐ ಆಮ್ ಓಕೆ. ತುಂಬ ಹೊತ್ತು ಏನು ತಿಂದೆ ಹಸುಕೊಂಡಿದ್ರೆ ಹೀಗಾಗತ್ತೆ. ನೀವೇನು ತಿಂದಿಲ್ಲ ಅಲ್ವಾ? ತಗೊಳ್ಳಿ. ಬೇಡ ತುಳಸಿ ಅವರೇ. ಮಾಧವ ಅವರೇ, ಹೊಟ್ಟೆ ಹಸಿವು ಬೇರೆ, ಮನಸ್ಸಿನ ನೋವು ಬೇರೆ. ಮನಸ್ಸಿಗೆ ನೋವಾಗಿದೆ ಅಂತ ಹೊಟ್ಟೆ ಹಸುವಾಗಿದ್ರು ತಿಂದೇ ಇರೋದು ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡ್ದಂಗೆ ಅಂತ ನೀವೇ ಹೇಳ್ತಾ ಇರ್ಲಿಲ್ವಾ? ಅದು ಅಲ್ಲದೆ ಇದು ಪ್ರಸಾದ, ಬೇಡ ಅನ್ಬೇಡಿ. ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ ತುಳಸಿ ಅವರೇ. ಪ್ರಸಾದಕ್ಕೆ ನಾನು ಯೋಗ್ಯನಲ್ಲ. ತನ್ನ ಪ್ರಸಾದಕ್ಕೆ ಯಾರು ಯೋಗ್ಯರೋ ಅಂಥವ್ರನ್ನ ಮಾತ್ರ ದೇವ್ರ ಅವನ ಸನ್ನಿಧಾನಕ್ಕೆ ಕರ್ಸ್ಕೋತಾನಂತೆ. ಅಥವಾ ಆ ಪ್ರಸಾದ ಯಾವ್ದಾದ್ರು ರೀತಿನಲ್ಲಿ ಆ ಯೋಗ್ಯರಿಗೆ ತಲುಪೋ ಹಾಗೆ ಮಾಡ್ತಾನಂತೆ. ಅವನ ಕೃಪೆ ಇರೋದ್ರಿಂದನೇ ನೀವು ಈ ದೇವಸ್ಥಾನಕ್ಕೆ ಬಂದಿರೋದು ಅಲ್ವಾ? ಹಾಗೆ ಹೇಳಕ್ ಹೋದ್ರೆ ನಾನು ಮನೆಗೆ ಹೊರಟೋಳು ಆಕಸ್ಮಿಕವಾಗಿ ನಿಮ್ಮನ್ನು ನೋಡಿದೆ. ಅರ್ಚಕರು ಕೊಟ್ಟಿರೋ ಈ ಚಿಕ್ಕ ದೊನ್ನೆ ಪ್ರಸಾದನ ನಾನು ತಿಂದೇ ಇರೋ ಹಾಗೆ ತಡೆದಿದ್ದು ಈ ದೇವ್ರ ಶಕ್ತಿನೇ ಅನ್ಸತ್ತೆ. ಯಾಕೆಂದ್ರೆ ಈ ಪ್ರಸಾದದಲ್ಲಿ ನಿಮ್ಮ ಹೆಸರು ಬರೆದಿದೆ ಅನ್ಸುತ್ತೆ. ಮಾಧವ ಅವರೇ, ನಿಮಗೆ ಸಮಾಧಾನ ಹೇಳೋಷ್ಟು ದೊಡ್ಡೋಳು ನಾನಲ್ಲ. ಫೋನಲ್ಲಿ ಮಾತಾಡಿದಾಗ್ಲೂ ಹೇಳ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಜೀವನದಲ್ಲಿ 7 ಸಲ ಬಿದ್ರೂ 8ನೇ ಸಲ ಏಳೋನ್ಗೆ ಭಗವಂತ ಕಷ್ಟ ಕೊಡ್ತಾನಂತೆ. ಬಿದ್ದೆ ಅಂತ ಅನ್ಕೊಳ್ಳೋದ್ರ ಬದಲು ಹೇಗೆ ಎದ್ದೇಳೋದು ಅಂತ ಯೋಚನೆ ಮಾಡೋದು ಒಳ್ಳೇದಲ್ವಾ? ಒಳ್ಳೆಯವ್ರಿಗೆ ಭಗವಂತ ಒಳ್ಳೇದೇ ಮಾಡ್ತಾನೆ, ಕೈ ಬಿಡಲ್ಲ ಮಾಧವ ಅವರೇ. ಥ್ಯಾಂಕ್ಸ್ ತುಳಸಿ ಅವರೇ. ಮೊದಲು ಗುರು ಕಾಣಿಕೆ ಬರಲಿ ಅಂತಿದ್ದಾರೆ ಬಾಬಾ. ದತ್ತಣ್ಣ, ದತ್ತಣ್ಣ, ನಾನು ಕೊಟ್ಟಿರ್ತೀನಿ, ನೀನು ಆಮೇಲೆ ಕೊಡು. ಬ್ರೋ, ಸಾಕು ನಿಲ್ಲಿಸ್ರಿ.
ಎಷ್ಟು ದುಡಿತೀಯ ದಿನಕ್ಕೆ? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದವ್ರೆ ಲಾಭ ಇಲ್ಲದೆ ಕಷ್ಟಪಡ್ತಿದ್ದಾರೆ. ಅಂಥದ್ರಲ್ಲಿ ನೀನು ಒಂದು ಕೋಲಿಗೆ ಗೊಂಬೆ ಕಟ್ಟಿಬಿಟ್ಟು ಅದಕ್ಕೆ ಚೌರಿ ಹಾಕಿ ಲಕ್ಷಾಂತರ ರೂಪಾಯಿ ದುಡಿತಿದ್ದೀಯಾ? ಇಂಥ ಪಾಳು ಜಾಗದಲ್ಲಿ ಈ ಸೆಟಪ್ ಹಾಕಿಬಿಟ್ಟು ಅಮಾಯಕರುಗಳಿಗೆಲ್ಲ ಮೋಸ ಮಾಡ್ತಾ ಇದ್ದೀರಾ. ಏಯ್, ನೆಗದು ಬೆತ್ತು, ಕಾಳನೂ ಇಲ್ಲ ಬೋಳನೂ ಇಲ್ಲ. ಬುದ್ಧಿಗೆ ಮಂಕ್ ಕವಿದಿದೆ ಅಂತ ಇಲ್ಲಿಗೆ ಬಂದರೆ ನೀವು ಮಂಕ್ ಬೂದಿ ಎರಚಿ ದುಡ್ಡು ಮಾಡ್ತಾ ಇದ್ದೀರಾ. ದುಡ್ಡು ಇಲ್ಲದೆ ಕೆಲಸ ಮಾಡೋದಿಲ್ಲ ಅಂತಾರಲ್ಲ, ಇಂಥವ್ರನ್ನೆಲ್ಲ ಹೇಗ್ರಿ ನಂಬ್ತೀರಿ ನೀವೆಲ್ಲ? ಹೇ ಶಂಕರ, ಇದು ಇಂಥ ಜಾಗ ಅಂತ ಗೊತ್ತಿದ್ದಿದ್ರೆ ನಮ್ಮ ಬೀಗರನ್ನ ಇಲ್ಲಿ ಕರ್ಕೊಂಡೇ ಬರ್ತಿರ್ಲಿಲ್ಲ. ಅಲ್ಲ ದತ್ತಣ್ಣ, ಏನ್ರಿ ಮಾತಾಡ್ತಾ ಇದ್ದೀರಾ? ನಮ್ಮ ಬಾಬಾ ಸಾಕ್ಷಾತ್ ದೇವ್ರ ಅವತಾರ. ಏಯ್, ನಾನು ದೇವರು ಅಂತ ಹೇಳ್ಕೊಂಡು ಓಡಾಡೋರು ಯಾವತ್ತೂ ದೇವರಾಗಿರೋಲ್ಲ. ದೇವರು ಅಂತ ಗೊತ್ತಾಗೋದು ಅವ್ರು ಮಾಡೋ ಒಳ್ಳೆ ಕೆಲಸಗಳಿಂದ, ಧರ್ಮ ಕಾರ್ಯಗಳಿಂದ. ದತ್ತಣ್ಣ ಹಾಗೆಲ್ಲ ಮಾತಾಡ್ಬೇಡ. ಬಾಬಾಗೆ ತುಂಬ ಶಕ್ತಿ ಇದೆ, ಭಯ ಇರಲಿ. ಭಯ ಪಡಿಸೋರ್ನ ಯಾವತ್ತೂ ದೇವರು ಅನ್ನೋಲ್ಲ, ಭಕ್ತಿ ಹುಟ್ಟಿಸೋರ್ನ ದೇವರು ಅಂತ ಅನ್ನೋದು. ಈ ಮೌಢ್ಯನ ಭಕ್ತಿ ಅಂತ ಅಂದ್ಕೊಂಡು ಬಂದು ಇಲ್ಲಿ ದುಡ್ಡು ಸುರಿತೀರಲ್ಲ, ಸ್ವಲ್ಪ ತಲೆ ಉಪಯೋಗಿಸಿ. ದತ್ತಣ್ಣ ಪ್ಲೀಸ್. ಸುಮ್ಮನಿರೋ ನೀನು. ನಿನಗೂ ಕಮಿಷನ್ ಸಿಗುತ್ತಾ ಹೇಗೆ? ನಿಮ್ಮಂಥ ಬಕರಾಗಳು ಇರೋವರೆಗೂ ಇಂಥವರು ಉದ್ಧಾರ ಆಗ್ತಾನೆ ಇರ್ತಾರೆ. ಲೇ ಮುದ್ಕ, ಬಾಯಿ ಮುಚ್ಚಿಲ್ಲ ಅಂದ್ರೆ ಪೊಲೀಸ್ನವ್ರು ಕರಿತೀನಿ. ನೀನ್ ಯಾಕೆ ತೊಂದರೆ ತಗೋತೀಯಪ್ಪ? ನಾನೇ ಕರೆಸ್ತೀನಿ. ಅಮಾಯಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ, ನಾನೇ ವಾದ ಮಾಡ್ತೀನಿ. ಶೇಷು, ಇಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ ನಂಬರ್ ಹೇಳು. ಬೇಡ ಬೇಡ ಬೇಡ, ಸಿಕ್ತು. ತಗೊಳ್ಳಿ ತಾಯಿ. ಮೊದಲು ಮಗಳ ಬುದ್ಧಿ ಹೇಳಿ, ಅದು ಬಿಟ್ಟು ಇಂಥ ಡೋಂಗಿ ಬಾಬಾಗಳ ಹತ್ರ ಪರಿಹಾರ ಸಿಗುತ್ತೆ ಅಂತ ಬರಬೇಡಿ. ಹೋಗಿ, ದೇವರು ಒಳ್ಳೇದು ಮಾಡಲಿ. ಏ ಶೈಶವ್, ಆ ಶಂಕರನ್ನ ಇವತ್ತೇ ಸೀನಿಯರ್ ಸಿಟಿಸನ್ ಕ್ಲಬ್ಬಿಂದ ಓಡಿಸ್ತೀನಿ ಅಂತ ಹೇಳಿ ಇವತ್ತೇ ನೋಟಿಸ್ ಕಳಿಸ್ತೀನಿ. ಆಯ್ತು ದತ್ತಣ್ಣ. ಬಿಗ್ರೆ, ನಿಮ್ಮನ್ನು ಇಂಥ ಜಾಗಕ್ಕೆ ಕರ್ಕೊಂಡು ಬಂದೆ ಅಂತ ಬೇಜಾರಾಯ್ತಾ? ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಬನ್ನಿ, ಅಂಗಡಿಗೆ ಹೋಗೋಣ. ಪುಣ್ಯ, ಹೇಗಿದೆಯಾ? ಟ್ಯಾಬ್ಲೆಟ್ಸ್ ತೊಗೊಂಡ್ಯಾ? ಊಟ ಮಾಡಿದ್ಯಾ? ಪಾಪಮ್ಮ ತಂದು ಕೊಟ್ಟಿದ್ರು. ಮಾವ ಮಾಡಿದ ಅಡುಗೆ ಥರನೇ ಇತ್ತು. ಯಾಕೆ ಫೋನ್ ಪಿಕ್ ಮಾಡ್ತಿಲ್ಲ? ಮಾಧವ್ ಸರು ಬೇಸರದಲ್ಲಿದ್ದಾರೆ ಅಂತ ಅಮ್ಮ ಹೇಳ್ತಿದ್ದಾರೆ. ಈ ಕಡೆ ಪೂರ್ಣಿ ಫೋನ್ ಪಿಕ್ ಮಾಡ್ತಿಲ್ಲ. ನೆನ್ನೆನೂ ಫೋನ್ ರಿಸೀವ್ ಮಾಡಲಿಲ್ಲ. ಮಿಸ್ಡ್ ಕಾಲ್ ನೋಡಿನಾದ್ರೂ ಫೋನ್ ಮಾಡಬೇಕಿತ್ತು, ಮಾಡಲಿಲ್ಲ. ಬಿಸಿ ಇರ್ತಾಳ? ಏನಾದರೂ ಸಮಸ್ಯೆನಾ? ಪುಣ್ಯ, ನಾನು ಇವತ್ತು ಮನೆಯಲ್ಲೇ ಕೆಲಸ ಮಾಡ್ತಿದ್ದೇನೆ. ನಿನ್ಗೇನಾದರೂ ಬೇಕಂದರೆ ಪಾಪಮ್ಮನಿಗೆ ಹೇಳಿ ಕಳಿಸೋ, ನಾನು ಬರ್ತೀನಿ. ರೀ, ಸಾರಿ.
ಸಾರಿನಾ? ಯಾಕೆ ಪೂರ್ಣೆ? ನೀವೇ ಮಗು ಬಗ್ಗೆ ಎಷ್ಟೆಲ್ಲ ಕನ್ಸು ಕಂಡಿದ್ರಿ, ಆದರೆ ಹೀಗಾಗೋಯ್ತು. ಅದಕ್ಕೆ ಸಾರಿ ಯಾಕೆ? ಹೀಗೆಲ್ಲ ಆಗತ್ತೆ ಅಂತ ನಿನಗೆ ಗೊತ್ತಿತ್ತಾ? ನೋಡು, ನನಗೆ ಮಗು ಕಳ್ಕೊಂಡು ನೋವಾಗಿದೆ, ಆದರೆ ನಿನಗೆ ನನಗಿಂತ ಜಾಸ್ತಿ ನೋವಾಗಿದೆ ಅಂತ ನನಗೆ ಗೊತ್ತು. ತಲೆ ಕೆಡ್ಸ್ಕೋಬೇಡ, ರೆಸ್ಟ್ ಮಾಡು. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ರೀ, ಏನಾಯ್ತು? ಮಾವ ಮನೆಗೆ ಬಂದಿದ್ರಾ? ನಿಮಗೆ ಸಿಕ್ಕಿದ್ರಾ? ಪೂರ್ಣಿ, ನನಗೊಂದು ಮೀಟಿಂಗ್ ಇದೆ, ಅಟೆಂಡ್ ಮಾಡಬೇಕು. ಡೋಂಟ್ ಮೈಂಡ್. ನೀವು ತುಂಬ ನೋವಲ್ಲಿದ್ದೀರಾ ಅನ್ನಿಸ್ತಿದೆ. ನೀವು ಹೀಗಿರೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಆದರೂ ಏನು ವಿಷಯ ಅಂತ ಕೇಳಿ ನಿಮ್ಮ ನೋವನ್ನು ಕೆಣ್ಕೋದಕ್ಕೆ ಇಷ್ಟ ಆಗ್ತಾ ಇಲ್ಲ. ಹಂಚ್ಕೋಬೇಕು ಅನ್ಸಿದ್ರೆ ನಾನು ಇಲ್ಲೇ ಇದ್ದೀನಿ ಮಾಧವ್ ಅವರೇ. ಒಬ್ಬ ಮನುಷ್ಯ ನೋವಲ್ಲಿದ್ದಾನೆ ಅಂದರೆ ಕಾಳಜಿ ತೋರಿಸೋರ್ಗಿಂತ ಕ್ಯೂರಿಯಾಸಿಟಿ ತೋರಿಸೋರೇ ಹೆಚ್ಚು. ಆದರೆ ನೀವು ಡಿಫ್ರೆಂಟ್. ಯಾವುದನ್ನು ಕೆದಕದೆ ಸಾಂತ್ವನ ಹೇಳಿದ್ರಿ. ಥ್ಯಾಂಕ್ ಯು ತುಳಸಿ ಅವರೇ. ನೀವು ಸ್ಕೂಟ್ರಲ್ಲಿ ಬಂದಿದ್ದೀರಾ ಅನ್ಸುತ್ತೆ. ಆಗಲೇ ತಲೆ ಸುತ್ತು ಅಂತ ಹೇಳ್ತಾ ಇದ್ರಿ, ಓಡ್ಸೋಕ್ಕಾಗತ್ತಾ? ಪ್ರಸಾದ ತಿಂದಮೇಲೆ ಐ ಫೀಲ್ ಬೆಟರ್, ಓಡಿಸ್ತೀನಿ. ನೀವು ಹೇಗೆ ಬಂದ್ರಿ? ಡ್ರಾಪ್ ಮಾಡಲಾ? ಬೇಡ, ಮನೆ ಇಲ್ಲೇ ಹತ್ರನೇ, ನಾನು ಆಟೋದಲ್ಲಿ ಹೋಗ್ತೀನಿ. ಮಾಧವ್ ಅವರೇ, ಜೋಪಾನ. ನೀವು ಅಷ್ಟೇ. ಬೀಗ್ರೆ, ದಯವಿಟ್ಟು ನನ್ನ ಕ್ಷಮಿಸಿ. ಆ ಮನುಷ್ಯ ಡೋಂಗಿ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮನ್ನು ಅಂಥ ಜಾಗಕ್ಕೆ ಕರ್ಕೊಂಡು ಹೋಗಬಾರ್ದಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ಬೀಗ್ರೆ, ನೀವು ಹಿರಿಯರು, ನೀವು ಕ್ಷಮೆ ಗಿಮೆ ಅಂತೆಲ್ಲ ಮಾತಾಡಬಾರ್ದು. ತಪ್ಪು ನಂದು ಇದೆ. ನಾನು ಮೊದಲೇ ಸತ್ಯ ಹೇಳ್ಬಿಟ್ಟಿದ್ದರೆ ಇದೆಲ್ಲ ಆಗ್ತಿರ್ಲಿಲ್ಲ. ಸತ್ಯನಾ? ಹೌದು ಬೀಗ್ರೆ, ನನಗೆ ಒಂದು ಗಂಭೀರವಾದ ಕಾಯಿಲೆ ಇದೆ. ನಾವು ಅದನ್ನು ಮರೆವು ಅಂತೀವಿ, ಡಾಕ್ಟ್ರುಗಳು ಅದನ್ನು ಅಲ್ಝೈಮರ್ಸ್ ಅಂತಾರೆ. ನಾನು ಒಂಟಿಯಾಗಿರಬಾರ್ದು ಅಂಥೇಳಿ ಇದು ನನ್ನನ್ನು ಸುತ್ತಕೊಂಡಿದೆ. ಬೀಗ್ರೆ, ಏನು ಹೇಳ್ತಿದ್ದೀರಾ ನೀವು? ತಮಾಷೆ ಮಾಡ್ತಿಲ್ಲ ತಾನೇ? ಖಂಡಿತ ಇಲ್ಲ. ಇಷ್ಟು ದಿವಸ ನಾನು ತಮಾಷೆ ಮಾಡ್ತಾ ಇದ್ದಿದ್ದು ಈ ನನ್ನ ಕಾಯಿಲೆ ಇದೆ ಅನ್ನೋದನ್ನು ಮುಚ್ಚಿಡೋದಕ್ಕೆ. ಆದರೆ ಇನ್ನೂ ಇದನ್ನು ಮುಚ್ಚಿಡೋದು ಬೇಡ ಅಂತ ಅನ್ನಿಸ್ತು. ಆದರೆ ಇದಕ್ಕೆ ಟ್ರೀಟ್ಮೆಂಟು? ನೋಡಿ,
ಕಾಯಿಲೆ ಜಾಸ್ತಿ ಆಗದೆ ಇರೋ ಹಾಗೆ ಟ್ರೀಟ್ಮೆಂಟ್ ಇದೆ, ಆದರೆ ಕಾಯಿಲೆ ಮಾಯವಾಗೋ ಹಾಗೆ ಟ್ರೀಟ್ಮೆಂಟ್ ಇಲ್ಲ. ಅಯ್ಯೋ ದೇವ್ರೆ, ಹಾಗಾದ್ರೆ ನೀವು ಮಾತ್ರೆಗಳೆಲ್ಲ ತಗೋತಿರೋದು? ಅದಕ್ಕೇನೆ ಬಿಗ್ರೆ, ಮೊದಲೇ ಈ ಕಾಯಿಲೆ ಇದೆ ಅಂತ ಗೊತ್ತಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಸದ್ಯ ಕಂಟ್ರೋಲಲ್ಲಿದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ನನಗೆ ಕಾಯಿಲೆ ಇದೆ ಅಂತ ಹೇಳೋದಕ್ಕೂ ನೆನಪಿರ್ತಿರಲ್ಲ. ಅಲ್ಲ ಬೇಕ್ರೆ, ಇಷ್ಟೆಲ್ಲ ಆದಮೇಲೆ ನನಗೆ ಹೇಳ್ತಿದ್ದೀರಲ್ಲ, ಕೊನೆ ಪಕ್ಷ ಆ ಸೋಗ್ಲಾಡಿ ಆದರೂ ನನಗೆ ಹೇಳ್ಬೋದಾಗಿತ್ತಲ್ವಾ? ಅವಳಿಗೆ ಗೊತ್ತಿದ್ರೆ ತಾನೇ ನಿಮಗೆ ಹೇಳೋದು. ಈಗ ತಾನೇ ಮದುವೆ ಆಗಿದ್ದಾಳೆ, ಅವಳು ಖುಷಿಗೆ ನನ್ನ ಕಾಯಿಲೆ ಅಡ್ಡಿ ಆಗಬಾರ್ದಲ್ಲ. ಸ್ವಲ್ಪ ದಿನ ಕಳೀಲಿ, ಆಮೇಲೆ ಹೇಳಿದ್ರಾಯ್ತು. ಅಲ್ಲ, ಮಗಳಿಗೆ ಗೊತ್ತಿದ್ರೆ ನಿಮ್ಗೇನಾದರೂ ಸಹಾಯ ಮಾಡಿರೋಳು? ಆ ಥರ ಏನೂ ಸಮಸ್ಯೆ ಇಲ್ಲ. ಕೇಶವ ದಿನ ನಮ್ಮ ಮನೆಗೆ ಬಂದು ಹೋಗ್ತಾನೆ, ನನ್ನ ಕಾಳಜಿ ವಹಿಸ್ತಾನೆ. ಪ್ರತಿ ದಿವಸ ಫೋನ್ ಮಾಡಿ ಮಾತ್ರೆ ತಗೊಂಡಿದ್ದೀನೋ ಇಲ್ಲೋ ಅಂತ ತುಳಸಿಯವರು ವಿಚಾರಿಸ್ಕೋತಾರೆ. ಅಂದರೆ ತುಳಸಿಗೂ ಈ ವಿಷಯ ಗೊತ್ತಾ? ಹೌದು, ಕೇಶವನಿಗೆ ತುಳಸಿಯವ್ರಿಗೆ ಮಾತ್ರ ಈ ವಿಷಯ ಗೊತ್ತಿರೋದು. ಈಗಲೂ ಈ ವಿಷಯ ನನ್ನ ಮಗಳಿಗೂ ಅಳಿಯನಿಗೂ ತಿಳಿಸೋದು ಬೇಡ, ನಿಮ್ಮಲ್ಲೇ ಇರಲಿ. ಆಯ್ತು ರವೀಂದ್ರ ಅವರೇ, ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, ಎಲ್ಲ ಸರಿ ಹೋಗುತ್ತೆ. ಯಾ, ದಟ್ಸ್ ಬೆಟರ್. ಡೀಟೇಲ್ಸ್ ಎಲ್ಲ ಮೇಲ್ ಮಾಡಿದ್ದೀನಿ, ಚೆಕ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿ. 1 minute, ಐ ಕನೆಕ್ಟ್ ಟು ಬ್ಯಾಕ್. ಪೂರ್ಣಿ, ನೀನು ಯಾಕೆ ಎದ್ದು ಬಂದೆ? ಕೂತ್ಕೋ. ಏನಾದರೂ ಬೇಕಿದ್ರೆ ಪಾಪಮ್ಮನ ಕೇಳೋದಕ್ಕಲ್ವಾ? ರೂಮಲ್ಲಿ ಕೂತು ಬೋರ್ ಆಯಿತು, ಅದಕ್ಕೆ ಬಂದೆ. ನಿನಗೆ ಡಾಕ್ಟರ್ ಸರಿಯಾಗಿ ರೆಸ್ಟ್ ಮಾಡು ಅಂತ ಹೇಳಿಲ್ವಾ? ಓಡಾಡಿ ಸುಸ್ತು ಮಾಡ್ಕೋಬೇಡ. ರೂಮಲ್ಲೇ ಇದ್ದರೆ ಏನೇನೋ ಯೋಚನೆಗಳು ಬರುತ್ತೆ. ಸರಿ, ಏನು ಮಾಡಬೇಕು ಅನಿಸ್ತಿದೆ ಹೇಳು. ಟಿ ವಿ ನೋಡ್ತೀಯಾ ಅಥವಾ ಬುಕ್ ಓದ್ತೀಯಾ? ಮತ್ತೆ ರೀ, ಮಾವ ಮನೆಗೆ ಬಂದಿಲ್ವಾ? ಯಾವಾಗ ಬರ್ತಾರೆ? ಮಾವ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರ? ಅದೇನೋ ಕೆಲಸ ಅಂತ ಆಚೆ ಹೋಗಿದ್ದಾರೆ. ನೋ ಆದ್ಯ, ಐ ಕಾಂಟ್ ಕಮ್ ಔಟ್. ಮನೆಯಲ್ಲಿ ಎಷ್ಟು ದೊಡ್ಡ ಗಲಾಟೆನೇ ಆಗೋಯ್ತು. ನಾ ಹೇಳಿದ್ನಲ್ಲ ನಮ್ಮ ಅತ್ತಿಗೆ ವಿಷಯ. ನಮ್ಮ ಅಣ್ಣ ಫುಲ್ಲು ಕೋಪ ಮಾಡಿಕೊಂಡು ದೊಡ್ಡಪ್ಪನ ಮೇಲೆಲ್ಲ ಕೂಗಾಡಿ ಅವ್ರ ಮನೆನೇ ಬಿಟ್ಟು ಹೊಟ್ಟೋಗಿದ್ದಾರೆ. ನಿಧಿ, ಎಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗಲ್ವಾ ನಿನಗೆ? ಅಯ್ಯೋ, ನೀವು ಇಲ್ಲೇ ಕೂತಿದ್ರಾ? ಸಾರಿ ಬ್ರೋ, ಗೊತ್ತಾಗ್ಲಿಲ್ಲ. ಏನು ಸಾರಿ? ಅವಳಿಗೆ ಯಾಕೆ ಬೈತೀರಾ? ನಿಧಿ ಹೇಳ್ತಿರೋದು ನಿಜಾನಾ? ಏನು ತಾತ, ನಾನು ಇಲ್ಲಿ ಬಂದು ಕೂತಿದ್ರು ನನಗೆ ಬೈತಾನೇ ಇಲ್ಲ. ನೀವು ನನಗೆ ಬೈದೇ ಇದ್ರೆ ನನಗೆ ತಿಂದಿದ್ದನ್ನ ಡೈಜೆಸ್ಟ್ ಆಗಲ್ಲ ತಾತ. ಸರಿ, ಯಾಕೆ ತಾತ ಬೇಜಾರ್ಲಿದ್ದೀರ? ಮನೆ ದೇವ್ರಿಗೆ ಹೋಗಿ ಬಂದಿದ್ದು ಸುಸ್ತಾಯ್ತಾ? ಉಪ್ಪಿನಕಾಯಿ ಬೇಕಾ ತಾತ? ಬೇಡ. ಮಾವ, ಹಪ್ಪಳ ಕರ್ದಿದ್ದು ಸರಿ ಹೋಗ್ಲಿಲ್ವಾ? ಬೇರೆ ಕರಿಲ್ಲ? ಏನು ಬೇಡ, ಎಲ್ಲ ಸರಿಯಾಗಿದೆ. ಎಲ್ಲ ಸರಿಯಾಗಿದೆ ಅಂತ ಹೇಳ್ತಾ ಇದೆ, ಆದರೆ ಟೋನ್ ಯಾಕೋ ಬೇರೆ ಥರ ಇದೆಯಲ್ಲ.
ನಾನು ಅವಾಗಲಿಂದ ನೋಡ್ತಾ ಇದ್ದೀನಿ, ಅನ್ನನ ಕಲಿಸ್ತಾ ಇದ್ದೀರ, ಏನಕ್ಕೆ ತಿಂತಾ ಇಲ್ಲ? ಹೋಗ್ಲಾಡಿ, ಇವತ್ತು ನಿಮ್ಮ ಬುಕ್ ಸ್ಟೋರ್ಗೆ ಹೋಗಿದ್ದೆ. ಹೌದಾ ತಾತ? ಅಪ್ಪ ಸಿಕ್ಕಿದ್ರಾ? ಅವರನ್ನ ಭೇಟಿ ಮಾಡೋದಕ್ಕೇನೆ ಹೋಗಿದ್ದಿದ್ದು. ಗುರುಗಳನ್ನ ಭೇಟಿ ಮಾಡಿದ್ರ? ಯಾಕೆ ತಾತ? ಹಾಗೆ ಸುಮ್ಮನೆ ಹೋಗೋಣ ಅಂತ ಅನ್ನಿಸ್ತು, ಹೋಗಿದ್ದೆ. ಈ ಮರುವಿನ ಕಾಯಿಲೆ ಅಂತ ಬರುತ್ತಂತಲ್ಲ, ಏನು ಹಾಗಂದ್ರೆ ಯಾಕೆ ಬರುತ್ತೆ ನಿಮ್ಗೆ ಯಾರಿಗಾದರೂ ಗೊತ್ತಾ? ಅಂದರೆ ಮಾವನವ್ರಿಗೆ ಅಣ್ಣನ ವಿಷಯ ಗೊತ್ತಾಗೋಗಿದೆಯಾ? ಅಕಸ್ಮಾತ್ ಸಿರಿಗ ಎಲ್ಲ ವಿಷಯ ಹೇಳಿಬಿಟ್ರೆ?